2026 ಫೆಬ್ರವರಿ 1ನೇ ತಾರೀಕು ಭರತ ಹುಣ್ಣಿಮೆ ಬಂದಿದೆ. ಅತಿ ಶಕ್ತಿಶಾಲಿ ಹುಣ್ಣಿಮೆಯಾಗಿದೆ. ಈ ಹುಣ್ಣಿಮೆಯಲ್ಲಿ ಉಪ್ಪಿನಿಂದ ಮಾಡುವಂತಹ ಸಣ್ಣ ಸಣ್ಣ ಪರಿಹಾರಗಳು ದೊಡ್ಡ ಪ್ರಮಾಣದಲ್ಲಿ ಪರಿಹಾರವನ್ನು ಮಾಡಿಕೊಡುತ್ತವೆ. ಇಂತಹ ಹುಣ್ಣಿಮೆಯಲ್ಲಿ ಮಾಡುವಂತಹ ಸಣ್ಣ ಪರಿಹಾರಗಳು ಕೂಡ ಆಕಸ್ಮಿಕ ಧನಲಾಭವನ್ನು ಮಾಡಿಕೊಡುತ್ತವೆ. ಉಪ್ಪು ಲಕ್ಷ್ಮಿಯ ಸ್ವರೂಪ. ತಾಯಿ ಲಕ್ಷ್ಮಿ ಸಮುದ್ರ ಮನೆತನದಿಂದ ಹುಟ್ಟಿ ಬಂದಿರುವುದರಿಂದ ನಾವು ಸಮುದ್ರದಲ್ಲಿ ಸಿಗುವ ಉಪ್ಪಿನಿಂದ ಮಾಡುವ ಯಾವುದೇ ಪರಿಹಾರವೂ ಕೂಡ ಅತಿ ಶೀಘ್ರವಾಗಿ ಪರಿಹಾರ ಫಲಗಳನ್ನು ಕೊಡುತ್ತವೆ. ನಿಮ್ಮ ಮನೆಗಾಗಲಿ ಅಥವಾ ನಿಮ್ಮ ಮನೆಯಲ್ಲಿರುವವರಿಗಾಗಲಿ ನರದೃಷ್ಟಿಗಳು ತಾಕಿದ್ದರೆ ಹುಣ್ಣಿಮೆಯ ದಿನ ಉಪ್ಪಿನಿಂದ ಮಾಡುವಂತಹ ಸಣ್ಣ ಪರಿಹಾರಗಳಿಂದ ನರದೃಷ್ಟಿಗಳು ಹಾಗೂ ನಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ದೂರವಾಗುತ್ತವೆ. ನಮಗೆ ಯಾರಾದರೂ ಆಗದವರು ಮಾಟ ಮಂತ್ರ ಮಾಡಿಸಿದ್ದಾರೆ. ಹುಣ್ಣಿಮೆಯ ದಿನ ಉಪ್ಪಿನಿಂದ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ಅದನ್ನು ದೂರ ಮಾಡಿಕೊಳ್ಳಬಹುದು. ಉಪ್ಪು ಹಾಗೂ ತಾಯಿ ಲಕ್ಷ್ಮಿ ಸಮುದ್ರದಿಂದಲೇ ಹುಟ್ಟಿ ಬಂದಿರುವುದರಿಂದ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಉಪ್ಪಿನಿಂದ ಮಾಡುವಂತಹ ಪರಿಹಾರಗಳಿಂದ ಅತಿ ಶೀಘ್ರವಾಗಿ ನಮಗೆ ಫಲಗಳು ದೊರೆಯುತ್ತವೆ ಹಾಗೂ ತಾಯಿ ಲಕ್ಷ್ಮಿ ಆಶೀರ್ವಾದವೂ ಸಿಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಏಕೆಂದರೆ ನಾವು ಹೇಳಿರುವ ಪರಿಹಾರಗಳು ನಿಮಗೆ ಸರಿಯಾದ ರೀತಿಯಲ್ಲಿ ತಿಳಿಯುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಉಪ್ಪಿನಿಂದ ಮಾಡುವ ಕೆಲವು ಪರಿಹಾರಗಳು. ಹುಣ್ಣಿಮೆಯ ದಿನ ಮುಂಜಾನೆ ಎದ್ದು ನೀವು ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಉಪ್ಪನ್ನು ಹಾಕಿ ಸ್ನಾನ ಮಾಡುವುದರಿಂದ ನಿಮ್ಮ ಮೇಲೆ ಇರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ತಾಯಿ ಲಕ್ಷ್ಮಿ ಆಶೀರ್ವಾದ ದೊರೆಯುವುದರಿಂದ ನಿಮಗೆ ಹಣದ ಅರಿವು ಹೆಚ್ಚಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ದೃಷ್ಟಿ ತಾಕಿದ್ದರೆ ಸ್ವಲ್ಪ ಕಲ್ಲುಪ್ಪನ್ನು ಸ್ನಾನ ಮಾಡುವ ನೀರಿಗೆ ಹಾಕಿ ಸ್ನಾನ ಮಾಡಿಸುವುದರಿಂದ ದೃಷ್ಟಿಗಳು ದೂರವಾಗುತ್ತವೆ. ನಿಮ್ಮ ಉದ್ಯೋಗದಿಂದಾಗಲಿ ಅಥವಾ ಯಾರಾದರೂ ಕೊಟ್ಟಿರುವ ಹಣವನ್ನು ನೀವು ತಿಜೋರಿಯಲ್ಲಿ ಇಡುವ ಮೊದಲು ಹುಣ್ಣಿಮೆಯ ದಿನ ಒಂದು ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅದನ್ನು ದೇವರ ಕೋಣೆಯಲ್ಲಿ ಇಟ್ಟು ಅದರ ಮೇಲೆ ಈ ಹಣವನ್ನು ಇಡಿ. ನಂತರ ಹುಣ್ಣಿಮೆಯ ದಿನ ಮುಗಿದ ಮರುದಿನ ಆ ಹಣವನ್ನು ತೆಗೆದುಕೊಂಡು ನಿಮ್ಮ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ಹಣದಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಕಲ್ಲುಪ್ಪು ಹೀರಿಕೊಂಡಿರುತ್ತದೆ ಹಾಗೂ ಉಪ್ಪು ಲಕ್ಷ್ಮೀ ಸ್ವರೂಪವಾಗಿರುವುದರಿಂದ ತಾಯಿ ಲಕ್ಷ್ಮಿ ಆಶೀರ್ವಾದ ಸಿಗುತ್ತದೆ. ಹೀಗೆ ಮಾಡುವುದರಿಂದ ನಿಮಗೆ ಎಲ್ಲಾ ದಿಕ್ಕುಗಳಿಂದಲೂ ಹಣವನ್ನು ಅಯಸ್ಕಾಂತದ ರೀತಿಯಲ್ಲಿ ಎಳೆದುಕೊಳ್ಳುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿದ್ದರೆ ನೀವು ನೆಲ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೆಲ ಒರೆಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಹಾಗೂ ನೆಲದಲ್ಲಿರುವ ಸಣ್ಣ ಕ್ರಿಮಿಕೀಟಗಳು ಸಾಯುತ್ತವೆ. ಮನೆಯ ಮುಖ್ಯ ದ್ವಾರವು ಎಲ್ಲಾ ಶಕ್ತಿಗಳ ಪ್ರವೇಶ ಮಾಡುವ ದ್ವಾರವಾಗಿರುತ್ತದೆ. ಇಲ್ಲಿ ದೇವಾನುದೇವತೆಗಳು ಪ್ರವೇಶ ಮಾಡುತ್ತಾರೆ ಹಾಗೂ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡುತ್ತವೆ. ಇಲ್ಲಿ ನಾವು ಹೇಳುವ ರೀತಿಯಲ್ಲಿ ಉಪ್ಪನ್ನು ಒಂದು ಸಣ್ಣ ಮೂಟೆ ಗಾತ್ರದಲ್ಲಿ ಗಂಟು ಕಟ್ಟಿ ನಾವು ಹೇಳುವ ಜಾಗದಲ್ಲಿ ಕಟ್ಟಿ ಮೊದಲಿಗೆ ಒಂದು ಸಣ್ಣ ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ಉಪ್ಪು, 5 ಕಾಳು ಮೆಣಸು ಹಾಗೂ 3 ಯಾಲಕ್ಕಿಯನ್ನು ಕೆಂಪು ವಸ್ತ್ರದಲ್ಲಿ ಹಾಕಿ ಸಣ್ಣ ಮೂಟೆ ಗಾತ್ರದಲ್ಲಿ ದಾರದಲ್ಲಿ ಕಟ್ಟಿ ಅದನ್ನು ಮೊದಲು ದೇವರ ಕೋಣೆಯಲ್ಲಿ ಇಟ್ಟು ನಿಮ್ಮ ಪೂಜೆಯೆಲ್ಲ ಮುಗಿದ ನಂತರ ಅದನ್ನು ಹುಣ್ಣಿಮೆಯ ದಿನ ಸಂಜೆಯ ಹೊತ್ತಿನಲ್ಲಿ ಮುಖ್ಯ ದ್ವಾರದ ಒಳಭಾಗದಲ್ಲಿ ಕಟ್ಟಬೇಕು. ಹೀಗೆ ಮಾಡುವುದರಿಂದ ಮನೆಗೆ ಪ್ರವೇಶಿಸುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ತಾಯಿ ಲಕ್ಷ್ಮಿ ಆಶೀರ್ವಾದ ದೊರೆಯುತ್ತದೆ. ಉಪ್ಪು, ಕಾಳುಮೆಣಸು, ಯಾಲಕ್ಕಿ ಇವುಗಳಿಗೆ ಧನ ಆಕರ್ಷಣೆ ಮಾಡುವ ಶಕ್ತಿ ಹೆಚ್ಚಿರುವುದರಿಂದ ನಿಮ್ಮ ಮನೆಗೆ ಹಣದ ಅರಿವು ಹೆಚ್ಚಾಗುತ್ತದೆ. ನಿಮ್ಮ ಮೇಲೆ ನರದೃಷ್ಟಿಯಾಗಿದ್ದರೆ ಹಾಗೂ ಸಣ್ಣಪುಟ್ಟ ಮಾಟಮಂತ್ರ ನಡೆದಿದ್ದರೆ ನೀವು ಎಡಗೈಯಲ್ಲಿ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ಸ್ವಲ್ಪ ಕಾಳು ಮೆಣಸನ್ನು ತೆಗೆದುಕೊಂಡು ತಲೆಯಿಂದ ಪಾದದವರೆಗೆ 3 ಸಲ ದೃಷ್ಟಿ ತೆಗೆದು ಅದನ್ನು ದೂರದ ಪ್ರದೇಶದಲ್ಲಿ ಹಾಕಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ ಹಿಂದಿರುಗಿ ನೋಡದಂತೆ ಮನೆಗೆ ಬನ್ನಿ. ಹೀಗೆ ಮಾಡುವುದರಿಂದ ನಿಮ್ಮ ಮೇಲೆ ಆಗಿರುವ ದೃಷ್ಟಿ ಅಥವಾ ಮಾಟಮಂತ್ರ ಅತಿ ಶೀಘ್ರವಾಗಿ ದೂರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಆಗಿಂದಾಗೆ ಜಗಳಗಳು ನಡೆಯುತ್ತಿದ್ದರೆ ಹಾಗೂ ಮನೆಯಲ್ಲಿ ಪತಿ ಪತ್ನಿಯ ನಡುವೆ ವೈಮನಸ್ಸು, ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳಿಂದ ಹೀಗೆ ಆಗುತ್ತದೆ. ಈ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಲು ಹುಣ್ಣಿಮೆಯ ದಿನ ಒಂದು ಗಾಜಿನ ಸಣ್ಣ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹಿಂಭಾಗದಲ್ಲಿ ಇಡಿ ಹಾಗೂ ನೀವು ಮಲಗುವಂತಹ ಕೋಣೆಯ ಒಂದು ಮೂಲೆಯಲ್ಲಿ ಒಂದು ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ಇಡಿ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನು ಉಪ್ಪು ಹೀರಿಕೊಳ್ಳುತ್ತದೆ.
ಹೀಗೆ ಹೀರಿಕೊಂಡ ಉಪ್ಪನ್ನು ದೂರದ ನಿರ್ಜನ ಪ್ರದೇಶದಲ್ಲಿ ಹಾಕಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ ಹಾಗೂ ಅದೇ ಜಾಗದಲ್ಲಿ ಮತ್ತೆ ಕಲ್ಲುಪ್ಪನ್ನು ತುಂಬಿ ಇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಹೀಗೆ ಶಾಂತವಾಗಿರುವ ಮನೆಯಲ್ಲಿ ತಾಯಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ. ನೀವು ನಿಮ್ಮ ಮನೆಗಳಲ್ಲಿ ಹುಣ್ಣಿಮೆಯ ದಿನ ಉಪ್ಪಿನಿಂದ ಇಂತಹ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಆಕಸ್ಮಿಕ ಧನಲಾಭವಾಗುತ್ತದೆ. ಇಂತಹ ಪರಿಹಾರಗಳಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುವುದರಿಂದ ತಾಯಿ ಲಕ್ಷ್ಮಿ ಮನೆಯಲ್ಲಿ ಸದಾ ಸ್ಥಿರವಾಗಿ ನೆಲೆಸಿರುತ್ತಾಳೆ. ಈ ಮೇಲಿನ ಮಾಹಿತಿಗಳು ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.